ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನು ಅಂದರೆ ಇವತ್ತು ತಲೆಕಾಲ್ದು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಸಿಂಪಲ್ಲಾಗಿ ಗಸಗಸೆ ನೋಡಿ, ಇಲ್ಲಿ ಮಸಾಲೆ ಎಲ್ಲ ಐಟಮ್ಸ್ ಇದೆ. ಬೆಳ್ಳುಳ್ಳಿ, ಕಾಯಿ ಮತ್ತು ಪುದೀನ ನೋಡಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವನ್ನೆಲ್ಲ ಪುದೀನ ಆಪ್ಷನಲ್ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಎಲ್ಲ ಮಿಕ್ಸಿ ಮಾಡಿ ಇಟ್ಕೋಬೇಕು ನೋಡಿ. ಮಿಕ್ಸಿ ಅಂದರೆ ಕಾಯಿ ಮತ್ತು ಮಸಾಲೆದೊಂದು ಮತ್ತು ಶುಂಠಿ ಬೆಳ್ಳುಳ್ಳಿ ಅದ್ರದ್ದು ಬೇರೆ ಇದು ಮಾಡಿ ಇಟ್ಕೋಬೇಕು. ಇಲ್ಲಿ ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ನಮಗೆ ಮಟನ್ ಯಾವ ಥರ ಇರುತ್ತೆ ನೋಡಿಬಿಟ್ಟು ಎಣ್ಣೆ ಹಾಕ್ಕೋಬೇಕು. ಮಟನ್ನು ಸ್ವಲ್ಪ ಚೆನ್ನಾಗಿದ್ದರೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕ್ಕೋಬೇಕು. ಅಷ್ಟೊಂದೇನು ಇದಿಲ್ಲ, ಮೀಡಿಯಮ್ ಆಗಿದೆ ಅಂತ ಅಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು. ನೋಡಿ, ಈಗ ತಲೆಕಾಲ್ದು ಮಟನ್ ಹಾಕ್ಕೊಂಡಿದ್ದೀನಿ ಈ ಕುಕ್ಕರಲ್ಲಿ. ಈಗ ಎಣ್ಣೆ ಚೆನ್ನಾಗಾದ್ಮೇಲೆ ಮಟನ್ ಹಾಕ್ಕೊಬೇಕು. ಮಟನ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಮಟನ್ನು ಚೆನ್ನಾಗಿ ಉಪ್ಪಲ್ಲಿ ಬೇಯಿದ್ರೆ ಬೇಗ ಬೇಯುತ್ತೆ ಅಂತ. ಇದು ತಲೆಕಾಲ್ದು ಬೇಗ ಮಟನ್ ಬೇಯೋದಿಲ್ಲ, ಹಾಗಾಗಿ ಮಟನ್ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೋಬೇಕು. ನೋಡಿ, ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಸ್ವಲ್ಪ ಮಟನ್ನು ಬೇಗ ಬೇಯುತ್ತೆ ಅಂತ, ಮತ್ತು ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಮತ್ತು ಅರಿಶಿನ ಪುಡಿಯಲ್ಲಿ ಮಟನ್ ತುಂಬ ಚೆನ್ನಾಗಿ ಬೆಂದರೆ ಅಂತ. ನೋಡಿ, ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಗೊತ್ತಾಯ್ತಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ತುಂಬ ಮಿಕ್ಸ್ ಮಾಡ್ಕೋಬೇಕು, ತುಂಬ ಇದ್ರಾಗೇ. ನಂದು ಸ್ವಲ್ಪ ಇದು ಸ್ಟ್ಯಾಂಡ್ ಹೈಟ್ ಇರೋದ್ರಿಂದ ನನಗೆ ನೀಟಾಗಿ ಸಿಗೋದಿಲ್ಲ, ಹಾಗಾಗಿ ಇದಾಗಿದೆ ನೋಡಿ. ಆಮೇಲೆ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೋಬೇಕು. ನೋಡಿ, ಎಷ್ಟು ಅಂದರೆ ನಾನು ಎರಡಕ್ಕೂ ತಲೆಕಾಲ್ಗೂ ಮತ್ತು ಮಟನ್ ಸಾಂಬಾರಿಗೆ ಅಂತ ಇದು ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಅಂದರೆ 500 ಗ್ರಾಮ್ ಇದ್ದರೆ ಅದಕ್ಕೆ 250 ಗ್ರಾಮ್, ಇದಕ್ಕೆ 250 ಗ್ರಾಮ್ ಹಾಕ್ಕೋಬೇಕು. ನೋಡಿ, ಇದಕ್ಕೆ 250 ಗ್ರಾಮ್ ನಾನು ಇದನ್ನ ಹಾಕಿದ್ದೀನಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿದು ಪೇಸ್ಟು. ನೋಡಿ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಅದು ಬೇಯ್ತಾ ಬರುತ್ತೆ. ಫಸ್ಟ್ ಇದರಲ್ಲಿ ಚೆನ್ನಾಗಿ ಬೆಂದುಬಿಟ್ರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಮತ್ತು ಖಾರದ ಪುಡಿ, ನಮಗೆ ಎಷ್ಟು ಖಾರದ ಪುಡಿ ಬೇಕು, ಖಾರದ ಪುಡಿ ಖಾರ ಹೇಗಿದೆ ಅಂತ ನೋಡ್ಕೊಂಬಿಟ್ಟು ಖಾರದ ಪುಡಿ ಹಾಕ್ಕೋಬೇಕು. ನೋಡಿ, ಇದು ನನ್ನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರ ಇಲ್ಲ, ಹಾಗಾಗಿ 4 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಎಲ್ಲ ತಿರುಗ್ಕೋಬೇಕು. ನೋಡಿ, ಈ ಥರ ತಿರುಗ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಎಲ್ಲ ಇದಕ್ಕೂ ಪೀಸಸ್ಗೂ ಹೊಂದ್ಕೋಬೇಕು. ಈಗ ಮತ್ತು ಕಾಯಿ, ಚಕ್ಕೆ, ಏಲಕ್ಕಿ ಮಸಾಲೆದೆಲ್ಲ ಇತ್ತಲ್ಲ, ಮಸಾಲೆ ಐಟಮ್ ಏನಿದೆಯೋ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. 5 ಚೌಟು ಇದು ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಮಸಾಲೆದು ರುಬ್ಬಿಟ್ಕೊಂಡಿದ್ವಲ್ಲ, ಹಾಗೆ ಮುಂಚೆ ತೋರಿಸಿದ್ನಲ್ಲ ಮಸಾಲೆ ಏನೇನು ಅಂತ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದು. ಮತ್ತು ಧನಿಯಾ ಪೌಡರು ಅವಾಗೇ ಬೇಕಿದ್ದರೂ ಧನಿಯಾದಲ್ಲಿ ಮಾಡ್ಕೋಬೋದು, ಇಲ್ಲ ಮಾಡ್ಕೊಂಡು ಇಟ್ಕೊಂಡಿರೋ ಧನಿಯಾ ಪೌಡ್ರ್ ಇದ್ರೂ ಓಕೆ, ಅದನ್ನು ಹಾಕ್ಬೋದು. ನಾನು ಮಾಡಿಸಿಟ್ಕೊಂಡಿರೋ ಧನಿಯಾ ಪೌಡ್ರಿಂದನೇ ಹಾಕಿರೋದು. ನೋಡಿ, ಅದಕ್ಕೆ ಇದು ತಲೆಕಾಲಿಗೆ ಮತ್ತು ಸ್ವಲ್ಪ ಮಟನ್ ಮಸಾಲ ಟೇಸ್ಟಿಗೆ, ಅದು ಆಪ್ಷನಲ್. ಮಟನ್ ಮಸಾಲ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ನಾನು ತಲೆಕಾಲು ಸಾಂಬಾರು ಸ್ವಲ್ಪ ಟೇಸ್ಟಿ ಅಂದರೆ ಮಟನ್ ಮಸಾಲ ಹಾಕಿಲ್ಲ ಅಂದರೂ ಟೇಸ್ಟ್ ಇರುತ್ತೆ, ಆದರೆ ಅದು ನಾನು ಸ್ವಲ್ಪ ಹಾಕ್ಕೊಳ್ಳೋದ ಅಂತ. ನೋಡಿ, ಎಲ್ಲ ಹಾಕ್ಕೊಂಡು ಮತ್ತು ನೀರು ಎಷ್ಟು ಬೇಕು, ಕುಕ್ಕರಲ್ಲಿ ಮಾಡೋ ಹಾಗಿದ್ದರೆ ನೀರು ಜಾಸ್ತಿ ಬೇಕಾಗಿಲ್ಲ, ನೋಡಿಬಿಟ್ಟು ನೀರು ಹಾಕ್ಕೋಬೇಕು. ಈ ಪಾತ್ರೆಯಲ್ಲಿ ಮಾಡೋ ಹಂಗಿದ್ರೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಮತ್ತು ಮಟನ್ ಸಾಂಬಾರು ನೋಡಿ, ಇದನ್ನು ಕುಕ್ಕರಲ್ಲೇ ಮಾಡಿರೋದು. ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದೆ, ಅದಕ್ಕೆ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 kg ಮಟನ್ ಎಲ್ಲ ಹಾಕ್ಕೊಂಡು ನೋಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ನಾನು ಒಂದೊಂದೇ ಹಾಕ್ಕೋಬೇಕಲ್ಲ, ಸ್ವಲ್ಪ ಇದಾಗುತ್ತೆ. ಇದು ಮಟನ್ನ ಜಾಸ್ತಿ ನೀರಲ್ಲಿ 2 ಸತಿ 3 ಸತಿ ತೊಳೆಯೋಕ್ಕೆ ಹೋಗಬಾರ್ದು. ಯಾಕಂದರೆ ಮಟನ್ನಲ್ಲಿ ತೊಳಿಬೇಕಾದ್ರೂ ಕಟ್ ಮಾಡಬೇಕಾದ್ರೂ ನೀರಾಗಿಲ್ಲ ಹಾಕಿರ್ತಾರಲ್ವ, ಹಾಗಾಗಿ ಇಲ್ಲಿ ನೀರು ಹಾಕೋದ್ರಿಂದ ಬೇಗ ಮತ್ತು ಜಾಸ್ತಿ ನೀರು ಆಗಿಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಇರಲ್ಲ. ನಾವು ಇಲ್ಲಿ ಮನೇಲಿ ಜಾಸ್ತಿ ತೊಳೆಯೋದಕ್ಕೆ ಹೋಗಬಾರ್ದು. ನೋಡಿ, ಮಟನ್ಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಇತ್ತಲ್ಲ ಅದನ್ನೇ ಎಲ್ಲ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ತಲೆಕಾಲ್ಗೆ ಹಾಕಿದ್ನಲ್ಲ ಅದನ್ನೇ, ಮತ್ತು ಈಗ ಖಾರದ ಪುಡಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ನೋಡಿ, ಕುದೀತಾ ಇದೆ. ಈ ಥರ ಕುದಿಬೇಕು. ಆವಾಗ ತುಂಬ ಚೆನ್ನಾಗಿ ಬರ್ತೀವಿ. ಸ್ಮೆಲ್ ಮಾತ್ರ ತುಂಬ ಸೂಪರಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ. ಇವಾಗ ಮತ್ತೆ ಮಸಾಲೆದು ಕಾಯಿ, ಏಲಕ್ಕಿ, ಚಕ್ಕೆ ಮಸಾಲೆದೆಲ್ಲ ಅದನ್ನು ಬಿಟ್ಕೊಂಡಿದ್ನಲ್ಲ ಅದು, ಮತ್ತು ಧನಿಯಾ ಪೌಡರು ಸರಿ. ಅಂದರೆ ತಲೆಕಾಲ್ಗೂ ಮತ್ತು ಮಟನ್ ಸಾಂಬಾರಿಗೂ ಸೇಮ್ ಪ್ರೋಸೆಸ್ಸು, ಬಟ್ ಎರಡು ಒಟ್ಟಿಗೆ ಒಂದೇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಅದು ಬೇರೆ ಕುಕ್ಕರಲ್ಲಿ ಇಡಬೇಕು, ಇದನ್ನು ಬೇರೆ ಕುಕ್ಕರಲ್ಲಿ ಇಡಬೇಕು. ಮತ್ತು ಮಟನಿಗೆ ಸ್ವಲ್ಪ ಅಂದರೆ ತುಂಬ ಕಮ್ಮಿ ನೀರು ಹಾಕಬೇಕು. ಯಾಕಂದರೆ ಮಟನ್ ಸ್ವಲ್ಪ ಬೇಗ ಆಗೋದ್ರಿಂದ ಅದು ಬೇರೆ ಕುಕ್ಕರಲ್ಲಿ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಸ್ವಲ್ಪ ತುಂಬ ನೀರು ಕಮ್ಮಿ ಹಾಕಬೇಕು ನೋಡಿ. ಎಲ್ಲ ರೆಡಿ ಆಯಿತು. ಈಗ ನನ್ನ ತಮ್ಮಂದಿರಿಗೆ ಊಟಕ್ಕೆ ಇಟ್ಟಿದ್ದೀನಿ. ಹೇಗಿದೆ ಅಂತ ಕೇಳಿದ್ದಕ್ಕೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿ. ಇಲ್ಲಿ ಅವರು ಅಲ್ಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಗಿ ಮುದ್ದೆ, ತಲೆಕಾಲು, ಮಟನ್ ಸಾಂಬಾರು, ಸೂಪರ್ ಕಾಂಬಿನೇಷನ್, ಸೂಪರಾಗಿದೆ ಅಂತ ಹೇಳಿದರು. ಸರಿ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.